ಮತ್ತು ಅವರು ರಾಜಕಾರಣ ಪ್ರಾರಂಭ ಮಾಡಿದ ದಿನಗಳಲ್ಲಿ ಈ ದೇಶದ ಪರಿಸ್ಥಿತಿ, ಈ ಊರಿನ ಪರಿಸ್ಥಿತಿ ಹೇಗಿತ್ತು ಅಂತೇಳಿ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಭಾಳ ಜನಕ್ಕೆ ಅಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡಿದರು. ಅಂದಿನ ದಿನಗಳಲ್ಲಿ ಸ್ಥಿತಿವಂತರು, ಅಡಿಕೆ ವ್ಯಾಪಾರಸ್ಥರು ಅನ್ನೋರಿಗೂ ಕೂಡ ತೊಂದರೆ ಇತ್ತು. ಅವ್ರ ಪರವಾಗಿ ಹರ್ನಾಥರಾಯರು ಮತ್ತು ಅವ್ರ ಸಂಗಡಿಗರು ಸಹಕಾರಿ ಸಂಘಗಳ ಮೂಲಕ ಕಟ್ಟೋದ್ರ ಮೂಲಕ ಹೋರಾಟವನ್ನು ಮಾಡಿದರು. ಅನ್ನದನ್ಯಾಯದ ದಾವಾಜ್ಞೆಯಲ್ಲಿ ಬೇಯುತ್ತಿದೆ, ದಹಿಸುತ್ತಿದೆ ಸಂಸ್ಕೃತಿ, ಪ್ರೀತಿ, ನಡತೆ ಅಂಥೇಳಿ ಗೋಪಾಲ ಅಡಿಗರು ಒಂದು ಕವನ ಬರೆದಿಲ್ಲ ಆ ಕಾಲಕ್ಕೆ. ಅನ್ನದನ್ಯಾಯ ದಾವಾಜ್ಞೆಯಲ್ಲಿ ದಹಿಸುತ್ತಿದೆ ನಡತೆ, ಪ್ರೀತಿ ಇರುವೆಲ್ಲವನ್ನು ಎಲ್ಲ ಜನಕ್ಕೆ ಸಮವಾಗಿಸುತ್ತ ಸಮ ಬಗೆಯ ಸಮ ಸುಖದ ಸಮ ದುಃಖದ ಒಂದು ಹೊಸ ನಾಡೊಂದ ಕಟ್ಟುವೆವು ನಾವು, ಹೊಸ ನಾಡ ಕಟ್ಟುವೆವು ಅಂಥೇಳಿ ಅಡಿಗರು ಬರೆದಿದ್ರು ಆ ಕಾಲಕ್ಕೆ. ಅದರಿಂದ ಪ್ರೇರಿತರಾಗಿದ್ದರು ಏನೋ ಗೊತ್ತಿಲ್ಲ. ಆಗ ಅಡಿಕೆ ಬೆಳೆಗಾರ ಪರವಾಗಿ ಆಫ್ಸ್ಕೋಸ್ ಉದಯ ಆಯಿತು. ಅದೇ ಕಾಲಕ್ಕೆ ದೇವರಾಜ ಅರಸರು ಮುಖ್ಯಮಂತ್ರಿ ಆದರು. ಕಾಗೋಡು ತಿಮ್ಮಪ್ಪನವರು ಶಾಸಕರಾಗಿ ಅವರು ಅಲ್ಲಿ ಮಾತಾಡಿದಂಥದ್ದನ್ನು ನಾವು ಓದಿದ್ದೇವೆ. ದೇವರಾಜ ಅರಸರ ಎದುರಿಗೆ ಮೊದಲನೇ ಸಾರಿ ಶಾಸಕರಾಗಿ ತಾವು ಮಾತಾಡಿದ್ದನ್ನು ಈಗಲೂ ಲೈಬ್ರರಿಲಿದೆ, ಯಾರು ಬೇಕಾದ್ರೂ ಓದ್ಬೋದು. ಅದನ್ನು ನೋಡಿದಂಥ ದೇವರಾಜ ಅರಸವರು ಆ ಕಾನೂನು ಮಾಡುವಂಥ ಸಮಿತಿಯಲ್ಲಿ ತಿಮ್ಮಪ್ಪನವ್ರನ್ನ ಮೊದಲನೇ ಸಾರಿ ಶಾಸಕರನ್ನು ಸೇರಿಸಿದರು. ಇದನ್ನು ಓದ್ಕೊಂಡಿದ್ದೀವಿ ಅಷ್ಟೇ. ಅದರಿಂದಾಗಿ ಕಾನೂನುಗಳು ಲ್ಯಾಂಡ್ ಟ್ರಿಬ್ಯುನಲ್ ಜಯಂತ್ ಅವರು ಹೇಳಿದ್ರೇನು, ಅದರಲ್ಲಿ ಕೋರ್ಟಿಗೆ ಹೋಗ್ಲಿಕ್ಕೆ ಅವಕಾಶ ಇರಲಿಲ್ಲ, ಲಾಯರ್ ಹೋಗ್ಲಿಕ್ಕೆ ಅವಕಾಶ ಇರಲಿಲ್ಲ. ಅಂಥ ಒಂದು ಕಾನೂನನ್ನು ಸೇರಿಸಿದ್ರು. ಅಷ್ಟು ಸೂಕ್ಷ್ಮವಾಗಿ ಅಂದಿನ ಸಮಿತಿಯವರು ಮತ್ತು ಕಾಗೋಡು ತಿಮ್ಮಪ್ಪನವರು ಮಾಡಿದರು. ಹೀಗೆ ಭೂಮಿ ಸಿಕ್ತು. ಹೀಗೆ ಅಡಿಕೆ ಬೆಳೆಗಾರರಿಗೆ ಸಹಕಾರ ಸಂಘಗಳ ಮೂಲಕ ಹರ್ನಾಥರಾಯರಿಂದ ಸಹಾಯ ಸಿಕ್ತು ಅಂತ ಹೇಳುತ್ತಾ ಇವತ್ತು ತಿಮ್ಮಪ್ಪನವರು ಹೋರಾಟ ಮಾಡಿದರು. ಅಧಿಕಾರ ಬಂತು. ಅಧಿಕಾರ ಬಂದಾಗ ಜನರ ಪರ ಕಳಕಳಿಯಿಂದ ಕೆಲಸ ಮಾಡಿದರು. ಅವರ ಜನಪರ ಕಾಳಜಿ ಬಗ್ಗೆ ಒಂದೆರಡು ಮಾತುಗಳು ಹೇಳಿ ನಾನು ನಿಲ್ಲಿಸ್ತೇನೆ. ನನಗೆ 5 ನಿಮಿಷ ಕೊಟ್ಟಿದ್ದಾರೆ. ಇದ್ರಾಗಿದೆ ಕರೆಕ್ಟ್. ಅಷ್ಟೇ ಹೊತ್ತು ಮಾತಾಡಬೇಕು ಇಂಥ ಸಭೆಗೆ. ಒಂದಿನ ನಾನು ಮಂತ್ರಿ ಆಗಿದ್ದೆ. ಬೆಳಗ್ಗೆ ಇದ್ದಕ್ಕಿದ್ದಂಗೆ ಫೋನ್ ಮಾಡಿದರು ಕಾಗೋಡು ತಿಮ್ಮಪ್ಪನ. ಎಲ್ಲಿದ್ದೀರೇ? ಇಲ್ಲ ಸರ್ ಮನೇಲಿದ್ದೀನಿ. ಸರ್ ಅಂದೆ. ಒಂಚೂರು ಮುಖ್ಯಮಂತ್ರಿ ನೋಡ್ಬೇಕಲ್ರಿ ಯಡಿಯೂರಪ್ಪನವ್ರು. ನಾನು ಆಯ್ತು ಸರ್, ಎಷ್ಟೊತ್ತಿಗೆ ಬರ್ತೀನಿ? ಇಲ್ಲ ನಾನು ಹೊಂಟಿದ್ದೀನಿ, ಬನ್ನಿ ಎಲ್ಲ ಇದ್ದೀನಿ ಅಂತ. ಅಯ್ಯೋ ಬಟ್ಟೆ ಹಾಕೊಂಡು ಹೋದೆ ನಾನು. ಅಷ್ಟೊತ್ತಿಗೆ ಮೇಘರಾಜು ಮತ್ತು ಕಾಗೋಡು ತಿಮ್ಮಪ್ಪನವರು ಮುಖ್ಯಮಂತ್ರಿ ಯಡಿಯೂರಪ್ಪನವ್ರ ಮೇಲೆ ಕೂತ್ಕೊಂಡಿದ್ರು. ಬಂದ್ಬಿಟ್ಟಿದ್ರು. ನಾನು ಹೋದೆ, ಬಂದೇ ಬಿಟ್ಟಿದ್ದಾರೆ ಇವರು. ಆಮೇಲೆ ಓಡೋಗಿ ಮತ್ತೆ ಯಡಿಯೂರಪ್ಪನವ್ರ ಮನೆ ಒಳಗೆ ಹೋದೆ. ಮುಖ್ಯಮಂತ್ರಿಗಳವರು ಒಂದು 7-8 ಜನ ಮಂತ್ರಿಗಳ ಜೊತೆಗೆ ಟಿಫನ್ ಮಾಡ್ತಾಯಿದ್ರು ಅವರು. ಸರ್ ಕಾಗೋಡು ತಿಮ್ಮಪ್ಪನವ್ರು ಬಂದಿದ್ದಾರೆ ಸರ್ ಅಂತ ಹೋಗಿ. ಅಯ್ಯೋ ಹೌದಾ ಅಂದರು. ನೀವು ಹೇಳೋಕ್ಕಾಗಿಲ್ಲ ಮೊದಲು, ನನಗೂ ಗೊತ್ತಿಲ್ಲ. ಹೇಳೋದ್ರೊಳಗೆ ಇವ್ರು ಬಂದು ಕೂತಾಗಿದೆ. ಹಾಗೆ ಕೂಡಲೇ ಎದ್ದು ಬಂದ್ಬಿಟ್ರು. 2008ರಲ್ಲಿ ಬಂದವರು ಬಂದು ಕೂಡ ಇವರು ಏನು ತಿಮ್ಮಪ್ಪ ಎದ್ದು ನಿಂತರು, ಮಾತಾಡಿದ್ರು. 6 ಜನ ಸ್ವಾಮೀಜಿಗಳು ಯಾರು ಬೇರೆ ಕೆಲಸಕ್ಕೆ ಬಂದು ಕೂತಿದ್ರು. ಸರ್ ಹಿಂಗೆ ಬಂದಿದ್ದಾರೆ, ಏನಂತ ನಾನು ಕೇಳ್ತಾ ಬಂದರು ಅಲ್ಲಿಂದ ಒಳಗಿಂದ ಬರೋ ಹೊತ್ತಿಗೆ. ಇಲ್ಲ ಗೊತ್ತಿಲ್ಲ ಸರ್ ಅಂದೆ ನಾನು. ಏನು ಹೇಳುವಂತ? ಇಲ್ಲ ಏನು ಹೇಳಿಲ್ಲ ಅಂದರು. ಬಂದು ಕೂಡ ಇವರೊಂದು ಅರ್ಜಿ ಕೊಟ್ಟರು. ಇಲ್ಲ ಮರ್ಯಾರ, ಈ ಸಾಗರಕ್ಕೆ ಕುಡಿಯೋ ನೀರೊಂದು ಆಗ್ಬೇಕಾಯ್ತು ಮರ್ರ, ಜೋಗದಿಂದ ತರಬೇಕು ಅದನ್ನು ಅಂದರು. ಅರ್ಜಿ ಆಯಿತು. ಹೌದಾ ಮೇಘರಾಜ್ ಇವನು ಈ ಹುಡುಗ ನಿಮ್ಮ ಅಧ್ಯಕ್ಷರೇ ಅಂತೇಳಿ ಅವನು ನಗರಸಭೆ ಅಧ್ಯಕ್ಷ ಆಗ ಮೇಘರಾಜ್ ಅಂತ ಬೆನ್ನು ತಟ್ಟಿದ್ರು ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು. ಆಯಿತು ಅಂತ ಅಲ್ಲೇ ಬರೆದ್ರು. ಆಯಿತು ಎಷ್ಟು ಬೇಕಾಗತ್ತೆ ಅಂದರು. ಒಂದು 40 ಬೇಕೇನಪ್ಪ ಅಂದರು ಇವರು. 46 ಅಂತ ಬರ್ತಿದ್ರು ಅಧಿಕಾರಿಗಳು. 46 ಅಂತ ಬರೆದ್ರು. ಆಮೇಲೆ ಆಗಿನ ಶಾಸಕರು ಫಾಲೋಅಪ್ ಮಾಡೋದು ಅಂತ ಕಾಣುತ್ತೆ. ಅದು ಆಮೇಲೆ ಅಲ್ಲೇ ಸ್ಯಾಂಕ್ಷನ್ ಮಾಡಿ ಅಲ್ಲೇ ಆಯ್ತು ತಿಮ್ಮಪ್ಪನವ್ರೆ ಅಂದರು. ಮತ್ತೇನು ಹೇಳಿ ಆಯಿತು. ಅದು ನೀವೇ ಮಾಡಿದ್ದು ಫಾಲೋಅಪ್. ನಾನು ನಡೆದಿದ್ದು ಹೇಳ್ತೇನೆ. ಒಂದು ನಿಮಿಷ ನಾನು ಮಾತಾಡ್ತೀನಿ. ಅವ್ರು ಹೇಳಿ ಏನಾಯಿತು ಅಂದರೆ ಹಾಗೆ ಹೇಳಿದ್ರು. ಬರೋದು ಅಲ್ಲೇ ಮೇಘರಾಜಿನೂ ಜೀವಂತಿದ್ದಾರೆ, ತಿಮ್ಮಪ್ಪನವರು ಜೀವಂತಿದ್ದಾರೆ. ನಡೆದಿದ್ದು. ಆಮೇಲೆ ಆಯಿತು ಅಂದ್ರೆ ಮತ್ತೇನು ಹೇಳಿ? ಏನೂ ಇಲ್ಲ ಅರೆ ಏನು ಹೇಳಿ ಅಂತಾರೆ. ಏನೂ ಇಲ್ಲ ಇವ್ರು. ಆಯ್ತು ಹಾಗೆ ಬರ್ತೀವಿ ಅಂದರು. ಇವ್ರು ಹೊರಟು ಬಂದುಬಿಟ್ರು. ನಾನು ಇವ್ರನ್ನ ಕಳ್ಸಕ್ಕೆ ಬಂದೆ. ಆಮೇಲೆ ಮೇಘರಾಜ್ ಇವರು ಹೊರಟು ಹೋಗ್ಬಿಟ್ರು. ಮತ್ತೆ ಕಳಿಸಿದ್ರು. ಹಾಲಪ್ಪನ ಕರಿ ಅಂತ ಯಡಿಯೂರು CM. ಹೋದೆ ನಾನು. ತಿಂತಾಯಿದ್ರು 5-7-8 ಜನ ಮಂತ್ರಿಗಳು. ನಾನು ಕೂತ್ಕೊಂಡೆ. ತಿಮ್ಮಪ್ಪನವ್ರು ಯಾತಕ್ಕೆ ಬಂದಿದ್ರು? ಇಲ್ಲ ಸರ್ ಏನು ಹೇಳಲಿಲ್ಲ. ಏನು ಕೆಲಸ ಇತ್ತೇನೋ ಅಂತ ಹೇಳಿದರು. ಅಷ್ಟಕ್ಕೆ ಮುಗಿಲಿಲ್ಲ.
ಇಲ್ಲ ಸರ್ ಏನು ಹೇಳಲಿಲ್ಲ, ಅದಕ್ಕೆ ಅಷ್ಟೇ ಹೇಳಿದರು, ನನಗೂ ಮುಂಚೆನೂ ಹೇಳಲಿಲ್ಲ ಈಗಲೂ ಹೇಳಲಿಲ್ಲ, ಹಂಗೆ ಹೋದರು. ಮತ್ತೆ ಅವ್ರು ಏನೋ ಕೆಲಸಕ್ಕೆ ಬಂದಿದ್ರು ಅಂತ ತಿಳ್ಕೊಂಡಿದ್ರು, ಏನೋ ಮುಖ್ಯಮಂತ್ರಿಗಳು ಇವ್ರು ಅಷ್ಟಕ್ಕೆ ಬಂದಿದ್ದು ಕುಡಿಯೋ ನೀರಿನ ಬಗ್ಗೆ ಮಾಡ್ರಿ ಮರ್ರ ಇದೊಂದು ಅಂತ. ಆಮೇಲೆ ನನಗೆ ಇದ್ದು ಮಂತ್ರಿಗಳಿಗೆ ಡೈನಿಂಗ್ ಹಾಲಲ್ಲಿ ಕೂರಿಸ್ಕೊಂಡು ಹೇಳಿದರು, ನೋಡ್ರಿ 2 ಸಾರಿ ಸೋಲಿಸಿದ್ವಿ, ಜನ ಸೋಲಿಸಿದ್ದಾರೆ, ನಾವೇ ಸೋಲಿಸಿದ್ವಿ, ಜನರ ಪರವಾಗಿ ಕಾಗೋಡು ತಿಮ್ಮಪ್ಪನವ್ರು ಬಂದಿದ್ರು ಅಂತ ಎಲ್ಲ ಮಂತ್ರಿಗಳಿಗೆ ಹೇಳಿದರು. ಇದು ಕಾಗೋಡು ತಿಮ್ಮಪ್ಪನವರ ಜನಪರ ಕಾಲೇಜು. ಆ ಯೋಜನೆ ಅಲ್ಲಿಗೆ ನಿಲ್ಲಲಿಲ್ಲ, ಸ್ಯಾಂಕ್ಷನ್ ಆಯಿತು, ಎಲ್ಲ ಆಯಿತು. ನಾನು ಒಂದು ಪಕ್ಕೆ ಹಾಕಿದ್ದು ನಂಗೆ ಗೊತ್ತಿರಲಿಲ್ಲ. ಅಲ್ಲಿ ಬರ್ತಕ್ಕಂಥ 11 ಹಳ್ಳಿಗೆ ಕುಡಿಯೋ ನೀರು ಕೊಡಬೇಕು ಎನ್ ರೂಟ್ ವಿಲೇಜಿಗೆ ಅಂತ, ಅದೊಂದು ನೀತಿ ಇದೆ, ಎನ್ ರೂಟ್ ವಿಲೇಜಿಗೆ ಕೊಡಬೇಕು ಅಂತ. ಇವರು ಮತ್ತೆ ಫೋನ್ ಮಾಡಿದ್ರು, RDPR ದುಡ್ಡು ಕಳಿಸಿದೆ ನಾನು. ಅದಾದ್ಮೇಲೆ ಮತ್ತೆ ಫೋನ್ ಮಾಡಿದರು, ಅಲ್ಲ ಮರಯ ಅದು 11 ಹಳ್ಳಿಗೆ ಮಾಡಿದ್ರೆ ಹೆಂಗೆ, 28 ಹಳ್ಳಿಗೂ ಮಾಡಿ ಅಂತ. ತಾಲೂಕು ಹೋಗಲಿ 28 ಹಳ್ಳಿಗೂ ನೀವು ಕೊಡ್ರ? ಗೊತ್ತಿಲ್ಲ ಸರ್ ಅದು ನನಗೆ. 11 ಹಳ್ಳಿ ಬರ್ತಾವಂತ ಬರೆದಿದ್ದಾರೆ, ಕೊಡಿಸಿದ್ದೀವಿ, RDPRಯಿಂದ ದುಡ್ಡು ಕಟ್ಸಿದ್ದೀವಿ ಅಂದರೆ. ಹೀಗೆ ಜನಪರವಾದ ಕೆಲಸಗಳನ್ನು ಮಾಡ್ತಕ್ಕಂಥದ್ದು. ಸೋತಾಗ 2ನೇ ಸಾರಿ ಸೋತು 4 ತಿಂಗಳಾಗಿಲ್ಲ, ಇವರು ಜನರ ಪರವಾಗಿ ಊರಿನ ಪರವಾಗಿ ಕೆಲಸಕ್ಕೆ ಬಂದಿದ್ರು. ಹೀಗೆ ಜನಪರವಾದ ಕೆಲಸ ಅವ್ರು ನೋಡಿ ನಾವು ಕಲಿಬೇಕು, ನಾವು ಫಾಲೋಅಪ್ ಮಾಡೋದನ್ನು ನಾವು ಕಲ್ತಿದ್ದೇವೆ. ಅವ್ರು ನೋಡಿ ಸ್ವಲ್ಪ ಮಟ್ಟಿಗೆ ಎಲ್ಲ ನಿಮ್ಮಷ್ಟೆಲ್ಲ ಮಾಡೋಕ್ಕಾಗಲ್ಲ. ಈ ಜನರು ಫಾಲೋಅಪ್ ಮಾಡೋದು, ಕೆಲಸ ಮಾಡೋದು, ಪಬ್ಲಿಕ್ ಕೆಲಸ ಮಾಡೋದು, ಇದನ್ನು ನೋಡಿದ್ದೇವೆ. ಹಾಗಾಗಿ ಅವರು ಅದರ ಕೆಲಸ ಮಾಡೋದ್ರಲ್ಲಿ ಕಾಗೋಡು ತಿಮ್ಮಪ್ಪನ ನೋಡಿ ನಾವು ಕಲಿಬೇಕು, ಅದನ್ನು ಫಾಲೋಅಪ್ಪನ್ನು ಮಾಡೋದನ್ನು ಕಲ್ತಿದ್ದೇವೆ ಅಂತೇಳಿ ಹೇಳ್ತಾ, ಇನ್ನು ಹರ್ನಾಥ್ ರಾಯರು ನಾವು ಒಂಥರ ಆಪ್ಸ್ಕೋಸು ಒಂದು ತೊಂದರೆ ಸಿಗಾಕೊಂಡಂಥ ಸಂದರ್ಭದಲ್ಲಿ ಅವ್ರು ಹೋಗೋದಕ್ಕೆ ಹಿಂದೆ ಮುಂದೆ ಮಾಡ್ತಾಯಿದ್ರು. ಅಡೆಮನೆ ಗೋಪಾಲಯ್ಯನವರು ಮತ್ತು AS ರಾಮಪ್ಪನವರು ಒಂದಿಷ್ಟು ಜನ ಬಂದಿದ್ದರು. KG ಶಿವಪ್ಪನವ್ರು ಕರ್ಕೊಬಂದಿದ್ರು ಫಸ್ಟು. ಈ KG ಶಿವಪ್ಪನವ್ರಿಗೆ ಹೇಳ ನೀನು ಅಂದರು. ಬಂಗಾರಪ್ಪ ಸಾಹೇಬ್ರಿಗೆ ಹೇಳಿದ್ದೀವಿ. ಹೇಳ್ಬೇಕಾದ್ರೆ ಇಲ್ಲ ಸರ್, ಹಾಗೆ ಅದರಲ್ಲಿ ಯಾವುದೇ ದುಡ್ಡನ್ನು ಈ ಜನ ಇವ್ರು ಯಾರು ಹೊಡೆದವ್ರಲ್ಲ, ಏನಾಗಿದೆಯೋ ಗೊತ್ತಿಲ್ಲ, ಆದರೆ ಇವ್ರು ಯಾರು ದುಡ್ಡು ತಿಂದವ್ರಲ್ಲ, ಕೇಳಿ ಸರ್ ಅಡಮನೆ ಗೋಪಾಲಯ್ಯನವರು ಅಂದ್ವಿ. ಆ ಸಂದರ್ಭದಲ್ಲಿ ಆ ಕೇಸನ್ನು ಹ್ಯಾಂಡಲ್ ಮಾಡಲಿಕ್ಕೆ ಸರಿಯಾದ ಸಂದರ್ಭಕ್ಕೆ ಕರ್ಕೊಂಡೋಗಿ ಬಿಡೋದು ಅಷ್ಟೇ ಕೆಲಸ, ನಾವೇನು ಸಾಧನೆ ಮಾಡಲಿಲ್ಲ. ಬಂಗಾರಪ್ಪನವ್ರ ಹತ್ರ ಆ ಮೀಟಿಂಗ್ ಅರೇಂಜ್ ಮಾಡಿದಾಗ ಇವ್ರನ್ನ ಕರ್ಕೊಂಡು ಹೋಗೋದು, ಈ ಕೆಲಸವನ್ನು ಮಾಡಿದ್ವಿ. ಅಲ್ಲಿಂದ ಪ್ರಾರಂಭವಾದಂಥ ಸ್ನೇಹ ನಮ್ಮನ್ನು ಕಷ್ಟ ಕಾಲದಲ್ಲಿ ತಂದೆ ಸ್ಥಾನದಲ್ಲಿ ಇತ್ತು, ಕಾಲಕ್ಕೆ ಹಾರೈಕೆ ಮಾಡಿ ನಮಗೆ ಆಶೀರ್ವದಿಸಿದ್ದಾರೆ. ಹೀಗೆ ಹಿರಿಯರಾದ ಕಾಗೋಡು ತಿಮ್ಮಪ್ಪನವರು ಮತ್ತು ಹರ್ನಾಥ್ ರಾಯರಿಗೆ ಅರ್ಥಪೂರ್ಣವಾದ ಒಂದು ಸನ್ಮಾನ ಇವತ್ತು ನಡೆದಿದೆ. ಜನ ಇಲ್ಲ, ಹೌದು, ನಾವು ರಾಜಕಾರಣಿಗಳೆಲ್ಲ ತಪ್ಪು ಮಾಡಿ ಜನ ಕೊಟ್ಟು ದುಡ್ಡು ಕೊಟ್ಟು ಕಾರ್ ಕೊಟ್ಟು ವೆಹಿಕಲ್ ಕೊಟ್ಟು ಊಟ ಕೊಟ್ಟು ಕಲಿಸಿಬಿಟ್ಟಿದ್ದೇವೆ. ಇದು ನಮ್ಮದು ತಪ್ಪಿದೆ, ಈ ಕಾಲದ ರಾಜಕಾರಣಿಗಳಾದ ನಮ್ಮದು, ಅದು ನಮ್ಮೆಲ್ಲರೂ ತಪ್ಪಿದೆ. ಹಾಗಾಗಿ ಜನ ಬರೋದಿಲ್ಲ. ಈಗಿನ ಯುವಕರಿಗೆ ಹೋರಾಟ ಗೊತ್ತಿಲ್ಲ. ಜಯಂತ್ ಅವರು ಹೇಳಿರ್ತಾರೆ, ಅದನ್ನು ಎಳೆಯಾಗಿ ಅನೇಕ ವಿಷಯಗಳು ತಿಮ್ಮಪ್ಪನವ್ರ ಬಗ್ಗೆ ಹೇಳೋದಿದೆ. ಇಡೀ ಊರಿಗೆ ಮಂಡ್ಯಗಳಲ್ಲಿ ಬೆಳಿಗ್ಗೆ ಒಂದು ರೋಗ ಬಂದ್ಬಿಡ್ತು, ಕೆಂಪಿಂದು ರೋಗ. ಇವ್ರು ಬಂದ್ಬಿಟ್ಟು ನಾನು MLA ಮಂತ್ರಿ, ಬಾರ ಮಿಷಿನ್ ತಗೋಬಾರ, ಹೊಡಿಯೋಣ, ಊರಿಗೆ ಹೊಸ್ಬಿಡೋದಂತ ಔಷಧಿ ಅಂತ ಹೇಳ್ಕೊಂಡು 48 ಮಿಷಿನ್ ತಂದು ಸ್ಪ್ರೇ ಮಾಡಿಸಿದ್ವಿ. ಬೆಂಕಿ ರೋಗ. ಇವ್ರು ಏನೂ ಅಲ್ಲ, ಇವ್ರಿಗೆ ಬಂದು ಜನಪರವಾಗಿ ಆ ಥರ ಕೆಲಸ ಇನ್ನು ಹೇಳೋಕ್ಕೆ ಹೊತ್ತಾರಿದೆ. ಮತ್ತು ಆಗಾಗ ಸಲಹೆ ಸೂಚನೆಗಳು ಕೊಡ್ತಾರೆ, ಈ ಮಂತ್ರಿ ಇದ್ದರೆ ಗೆದ್ದವರಿಗೆ ಆಗಾಗ ಸಲಹೆ ಕೊಡ್ತಾರೆ. ನಮಗೇನಪ್ಪ ಇವ್ರು ಫೋನ್ ಮಾಡ್ತಾರಂತ ಅನಿಸೋದು, ಆದರೆ ಅವ್ರು ಹೇಳೋ ವಿಷಯ ಜನಪರವಾಗಿ ಇರ್ತಿತ್ತು. ನಿಮ್ಮ ಮಾರ್ಗದರ್ಶನ ಇನ್ನೂ ಬೇಕು ಅಂತೇಳಿ ಹೇಳಿ ತಮ್ಮೆಲ್ಲರಿಗೆ ಒಂದ್ಸ ಇನ್ನೂ ಅನೇಕ ವಿಷಯಗಳು ಹೇಳೋದಿದೆ. ಈಗ 2 ಗಂಟೆ 2 ಕಾಲ ಆಗಿಬಿಟ್ಟಿದೆ. ನನಗೆ 5 ನಿಮಿಷ ಕೊಟ್ಟಿದ್ರು, 6 ನಿಮಿಷ ಆಯಿತು. ಎಲ್ರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.